ಲಾರ್ಡ್ಸ್ ಸ್ಟೇಡಿಯಂನಲ್ಲಿ ನಡೆಯುತ್ತಿರುವ ಐಸಿಸಿ ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ ಫೈನಲ್ ಪಂದ್ಯದಲ್ಲಿ ದಕ್ಷಿಣ ಆಫ್ರಿಕಾದ ಮಾರಕ ಬೌಲಿಂಗ್ ದಾಳಿಗೆ ಆಸ್ಟ್ರೇಲಿಯಾ ತೀವ್ರ ಸೋಲನ್ನು ಅನುಭವಿಸಿದೆ. ಟಾಸ್ ಗೆದ್ದ ದಕ್ಷಿಣ ಆಫ್ರಿಕಾದ ನಾಯಕ ಟೆಂಬಾ ಬೌಮಾ ಫೀಲ್ಡಿಂಗ್ಗೆ ಆಯ್ಕೆ ಮಾಡಿಕೊಂಡ್ರು. ಇದರ ಪರಿಣಾಮವಾಗಿ ಆಸ್ಟ್ರೇಲಿಯಾ ತಂಡ ಮೊದಲ ಬ್ಯಾಟಿಂಗ್ಗೆ ಇಳಿತು. ಆದರೆ ಆರಂಭಿಕ ವೈಫಲ್ಯದಿಂದ ಆರಂಭದಲ್ಲೇ ಆಘಾತವನ್ನು ಎದುರಿಸಿತು. ಉಸ್ಮಾನ್ ಖವಾಜಾ ಡಕೆಟ್ ಆದರೆ ಲ್ಯಾಬಸ್ಟಾಗೆ ಕೇವಲ 17 ರನ್ಗಳಿಗೆ ವಿಕೆಟ್ ಅನ್ನು ಒಪ್ಪಿಸಿದ್ರು. ಗ್ರೀನ್ ಕೂಡ ರಬಾಡ ಅವರ ಬೌಲಿಂಗ್ಗೆ ಸಿಕ್ಕಿಬಿದ್ದು ಔಟ್ ಆದ್ರು. ಸ್ಟೀವ್ ಸ್ಮಿತ್ ಮಾತ್ರ 66 ರನ್ ಗಳಿಸಿ ಸಡಿಲ ಬಿದ್ದ ಇನ್ನಿಂಗ್ಸ್ಗೆ ಸಾಥ್ ನೀಡಿದರು. ಬ್ಯೂ ವೆಸ್ಟರ್ಸ್ ಶ್ರೇಷ್ಠ ಬ್ಯಾಟಿಂಗ್ ಪ್ರದರ್ಶನ ನೀಡಿ 72 ರನ್ ಗಳಿಸಿದರು. ಮೊದಲ ಇನ್ನಿಂಗ್ಸ್ನಲ್ಲೇ ಆಸ್ಟ್ರೇಲಿಯಾ ಕೇವಲ 212 ರನ್ ಗಳಿಸಿ ಆಲ್ಔಟ್ ಆಯಿತು. ಜವಾಬ್ದಾರಿ ಇನ್ನಿಂಗ್ಸ್ಗೆ ಇಳಿದ ದಕ್ಷಿಣ ಆಫ್ರಿಕಾ ಕೂಡ ಆರಂಭದಲ್ಲೇ ಗಡಿಬಿಡಿಗೆ ಸಿಲುಕಿತು. ಮಾಕ್ರಾಮ್ ಡಕೋಟ್ ಆದರೆ ರಿಕಲ್ಟನ್ ಕೇವಲ 16 ರನ್ಗಳಿಗೆ ವಿಕೆಟ್ ಅನ್ನು ಒಪ್ಪಿಸಿದರು. ಮೊದಲ ದಿನದ ಅಂತ್ಯಕ್ಕೆ ಆಫ್ರಿಕಾ 43 ರನ್ಗಳಿಗೆ 4 ವಿಕೆಟ್ ಕಳೆದುಕೊಂಡು ಸಂಕಷ್ಟದಲ್ಲಿ ಸಿಲುಕಿದೆ. ಜನಸ್ವಾಮಿ ಕ್ರೀಡಾಂಗಣದ ಬಳಿ ನಡೆದ ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಬಂಧನದಲ್ಲಿದ್ದ ಆರ್ಸಿಬಿ ಫ್ರಾಂಚೈಸಿಯ ಮಾರ್ಕೆಟಿಂಗ್ ಹೆಡ್ ನಿಖಿಲ್ ಸೋಸಲೆ ಹಾಗೂ ಡಿಎನ್ಎ ಇವೆಂಟ್ ಮ್ಯಾನೇಜ್ಮೆಂಟ್ನ ಸುನಿಲ್ ಮ್ಯಾಥ್ಯೂಗೆ ಹೈಕೋರ್ಟ್ ಷರತ್ತುಬದ್ಧ ಜಾಮೀನು ಮಂಜೂರು ಮಾಡಿದೆ. ಪೀಠದ ನೇತೃತ್ವ ವಹಿಸಿದ್ದ ನ್ಯಾಯಮೂರ್ತಿ ಕೃಷ್ಣಕುಮಾರ್ ಅವರಿದ್ದ ಬೆಂಚ್ ನಿಖಿಲ್, ಸುನಿಲ್ ಜೊತೆಗೆ ಕಿರಣ್ ಮತ್ತು ಶಮಂತ್ಗೂ ಜಾಮೀನು ನೀಡಿ ದೇಶ ಬಿಟ್ಟು ಹೋಗದಂತೆ ಖಚಿತಪಡಿಸಿಕೊಳ್ಳುವ ಷರತ್ತನ್ನು ವಿಧಿಸಿದೆ. ನಿಖಿಲ್ ಸೋಸಲೆ ಬಂಧನವನ್ನ ಪ್ರಶ್ನಿಸಿ ಪತ್ನಿ ಮಾಳವಿಕಾ ನಾಯ್ಕ್ ಹೈಕೋರ್ಟ್ನಲ್ಲಿ ರಿಟ್ ಅರ್ಜಿಯನ್ನು ಸಲ್ಲಿಸಿದರು. ಅರ್ಜಿದಾರರ ಪರ ವಕೀಲ ಸಂದೇಶ್ ಚೌಟಾ ವಾದವನ್ನು ಮಂಡಿಸಿದರು. ಆದರೆ ಅಡ್ವೊಕೇಟ್ ಜನರಲ್ ಶಶಿಕಿರಣ್ ಶೆಟ್ಟಿ ಕಾಲ್ತುಳಿತಕ್ಕೆ ಆರ್ಸಿಬಿಯೇ ನೇರ ಹೊಣೆ ಎಂದು ಕಠಿಣ ವಾದವನ್ನು ಮಂಡಿಸಿದರು. ಆರ್ಸಿಬಿಯ ವಿಕ್ಟರಿ ಫರೀಡ್ ಮತ್ತು ಉಚಿತ ಪಾಸ್ ಪೋಸ್ಟ್ಗಳಿಂದ ಲಕ್ಷಾಂತರ ಜನರು ಜಮಾಯಿಸಿದ್ರು ಎಂದು ಕೋರ್ಟ್ಗೆ ತಿಳಿಸಿದರು. ವಾದ ಪ್ರತಿವಾದಗಳ ಪರಿಗಣನೆಯ ನಂತರ ಕೋರ್ಟ್ ಷರತ್ತುಬದ್ಧ ಜಾಮೀನನ್ನ ಮಂಜೂರು ಮಾಡಿ ಇಂದು ತನ್ನ ಆದೇಶವನ್ನ ಪ್ರಕಟಿಸಿದೆ. ಜೂನ್ 12ರಂದು ಅಹಮದಾಬಾದ್ನಿಂದ ಲಂಡನ್ಗೆ ಹೊರಟಿದ್ದ ಏರ್ ಇಂಡಿಯಾ ವಿಮಾನ ಟೇಕ್ ಆಫ್ ಆದ ಕೆಲವೇ ಕ್ಷಣಗಳಲ್ಲಿ ಭೂಮಿಗೆ ಅಪ್ಪಳಿಸಿ ಭಯಾನಕ ದುರಂತಕ್ಕೀಡಾಗಿದೆ. ಈ ಅಪಘಾತದಲ್ಲಿ 241 ಪ್ರಯಾಣಿಕರು ದುರ್ಮರಣಕ್ಕೆ ಗುರಿಯಾಗಿದ್ದು ಕೇವಲ ಒಬ್ಬರೇ ಬದುಕುಳಿದಿದ್ದಾರೆ ಎನ್ನಲಾಗ್ತಿದೆ. ಕ್ರಿಕೆಟ್ ಲೋಕ ಕೂಡ ಈ ದುರಂತದ ಬಗ್ಗೆ ತಮ್ಮ ದುಃಖವನ್ನ ವ್ಯಕ್ತಪಡಿಸಿದೆ. ಟೀಂ ಇಂಡಿಯಾ ನಾಯಕ ರೋಹಿತ್ ಶರ್ಮಾ ಈ ಘಟನೆಯನ್ನ ಹೃದಯ ವಿದ್ರಾವಕ ಎಂದು ಬಣ್ಣಿಸಿದ್ದು ಮೃತರ ಕುಟುಂಬಗಳಿಗೆ ತೀವ್ರ ಸಂತಾಪವನ್ನ ಸೂಚಿಸಿದ್ದಾರೆ. ಸ್ಟಾರ್ ಬ್ಯಾಟ್ಮನ್ ವಿರಾಟ್ ಕೊಹ್ಲಿ ಈ ಘಟನೆಯಿಂದ ಆತಂಕಗೊಂಡಿರುವುದಾಗಿ ಬರೆದು ಅಹಮದಾಬಾದ್ ಅಪಘಾತದಿಂದ ಆಘಾತಕ್ಕೊಳಗಾಗಿದ್ದೇನೆ ಎಂದು ತಮ್ಮ ಸಾಮಾಜಿಕ ಮಾಧ್ಯಮದಲ್ಲಿ ಸಂತಾಪವನ್ನ ವ್ಯಕ್ತಪಡಿಸಿದ್ದಾರೆ. ಶಿಖರ್ ಧವನ್ ಹೀಗೆ ಹಲವರು ದುಃಖವನ್ನ ವ್ಯಕ್ತಪಡಿಸಿದ್ದಾರೆ. ಬಾಂಗ್ಲಾದೇಶ ಕ್ರಿಕೆಟ್ನಲ್ಲಿ ದೊಡ್ಡ ಬದಲಾವಣೆಯಾಗಿದೆ. ಬಾಂಗ್ಲಾದೇಶ ಕ್ರಿಕೆಟ್ ಮಂಡಳಿ ನಜ್ಮುಲ್ ಹಸನ್ ಶಾಂತೋ ಬದಲಿಗೆ ಮೆಹದಿ ಹಸನ್ ಮಿರಾಜ್ ಅವರನ್ನ ಮುಂದಿನ 12 ತಿಂಗಳುಗಳ ಕಾಲ ಹೊಸ ಏಕದಿನ ತಂಡದ ನಾಯಕನನ್ನಾಗಿ ನೇಮಿಸಿದೆ. ಇದೇ ಜುಲೈ 2ರಂದು ಶ್ರೀಲಂಕಾದಲ್ಲಿ ಪ್ರಾರಂಭವಾಗುವ 3 ಏಕದಿನ ಪಂದ್ಯಗಳ ಸರಣಿಗೆ ಮುನ್ನ ಈ ಮಹತ್ವದ ನಿರ್ಧಾರ ಪ್ರಕಟಿಸಲಾಗಿದೆ. ಟೆಸ್ಟ್ ತಂಡದ ನಾಯಕನಾಗಿ ಶಾಂತೋ ಮುಂದುವರೆದರೆ ಲಿಟಲ್ ದಾಸ್ T20 ತಂಡದ ನಾಯಕರಾಗಿದ್ದಾರೆ. ಈಗ ಮಿರಾಜ್ ಏಕದಿನ ತಂಡದ ನಾಯಕನಾಗಿ ನೇಮಕೊಂಡಿದ್ದು ಬಾಂಗ್ಲಾದೇಶದ ಕ್ರಿಕೆಟ್ 3 ವಿಭಿನ್ನ ನಾಯಕತ್ವ ಹೊಂದಿದೆ. ಬಿಸಿಬಿ ಸ್ಟೀರಿಂಗ್ ಕಮಿಟಿ ಅಧ್ಯಕ್ಷ ನಜ್ಮುಲ್ ಅಬೇದಿನ್ ಅವರ ಪ್ರಕಾರ ಮಿರಾಜ್ ಅವರ ಸ್ಥಿರ ಬ್ಯಾಟಿಂಗ್ ಹಾಗೂ ಬೌಲಿಂಗ್ ಪ್ರದರ್ಶನವೇ ಈ ನಿರ್ಧಾರಕ್ಕೆ ಕಾರಣವಾಗಿದೆ. ಬಿಸಿಸಿ ಪ್ರಕಟಣೆಯಲ್ಲಿ ಮಿರಾಜ್ ಈ ಜವಾಬ್ದಾರಿಯನ್ನ ನೀಡಿರುವ ಮಂಡಳಿಗೆ ಧನ್ಯವಾದವನ್ನ ತಿಳಿಸಿದ್ದು ದೇಶವನ್ನ ಮುನ್ನಡೆಸುವುದು ತನ್ನ ಕನಸಾಗಿದೆ ಎಂದಿದ್ದಾರೆ. ತಂಡದ ಮೇಲೆ ಅವರಿಗೆ ಸಂಪೂರ್ಣ ನಂಬಿಕೆ ಎಂದು ಕೂಡ ತಿಳಿಸಿದ್ದಾರೆ. ಮಾಜಿ ವೇಗಿ ಟಿನೋ ಬೆಸ್ಟ್ ನೀಡಿರುವ ವಿವಾದಾತ್ಮಕ ಹೇಳಿಕೆ ಮತ್ತೊಮ್ಮೆ ಸುದ್ದಿಯಲ್ಲಿದೆ. ತಾನು 600 ಯುವತಿಯರೊಂದಿಗೆ ಸಂಬಂಧದಲ್ಲಿದ್ದೆ ಎಂದು ಹೇಳಿಕೊಂಡಿದ್ದಾರೆ. ಟಿನೋ ಬೆಸ್ಟ್ ವೆಸ್ಟ್ ಇಂಡೀಸ್ ತಂಡಕ್ಕಾಗಿ 26 ಟೆಸ್ಟ್ ಮತ್ತು 25 ಏಕದಿನ ಪಂದ್ಯಗಳನ್ನು ಆಡಿದ್ದಾರೆ. ಟಿನೋ ತಮ್ಮ ಆತ್ಮಚರಿತ್ರೆ ಮೈಂಡ್ ದಿ ವಿಂಡೋಸ್ ಮೈ ಸ್ಟೋರಿಯಲ್ಲಿ ಕ್ರಿಕೆಟ್ ಆಡುತ್ತಿದ್ದ ಸಮಯದಲ್ಲಿ ಅನೇಕ ದೇಶಗಳಲ್ಲಿ 106 ಹುಡುಗಿಯರೊಂದಿಗೆ ಸಂಬಂಧವನ್ನ ಹೊಂದಿರುವ ವಿಷಯವನ್ನ ಟಿನೋ ಬೆಸ್ಟ್ ಬಹಿರಂಗಪಡಿಸಿದ್ದಾರೆ. ಹುಡುಗಿಯರು ನನ್ನನ್ನ ಇಷ್ಟಪಡ್ತಾರೆ ಮತ್ತೆ ನಾನು ಕೂಡ ಅವರನ್ನ ಇಷ್ಟಪಡ್ತೇನೆ ಎಂದು ತಮ್ಮ ಪುಸ್ತಕದಲ್ಲಿ ಬರೆದುಕೊಂಡಿದ್ದಾರೆ. ಟಿನೋ ಬೆಸ್ಟ್ ತಮ್ಮನ್ನ ಜಗತ್ತಿನಲ್ಲೇ ಅತ್ಯಂತ ಸುಂದರವಾಗಿ ಕಾಣುವ ಬೋಳ್ ತಲೆಯ ವ್ಯಕ್ತಿ ಎಂದು ಕರೆದುಕೊಂಡಿದ್ದಾರೆ. ವಿದೇಶ ಪ್ರವಾಸ ಸೇರಿದಂತೆ ಸುಮಾರು 500ರಿಂದ 600 ಹುಡುಗಿಯರೊಂದಿಗೆ ನಾನು ಸಂಬಂಧ ಹೊಂದಿದ್ದೇನೆ ಎಂದಿದ್ದಾರೆ.